ಬೆಂಗಳೂರಿನಲ್ಲಿ ನಟೋರಿಯಸ್ ಸುಲಿಗೆಕೋರರು ಅರೆಸ್ಟ್ ಆಗಿದ್ದಾರೆ. 77 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದಂತ ಖತರ್ನಾಕಗಳು ಸಿಕ್ಕಿಬಿದ್ದಿರತಕ್ಕಂತದ್ದು. ಸೊ ನಟೋರಿಯಸ್ ಸುಲಿಗೆಕೋರರು ಇವರು 72 ಪ್ರಕರಣಗಳನ್ನ ಇದೀಗ ಪೊಲೀಸರು ಭೇದಿಸಿದ್ದಾರೆ. ಅಷ್ಟೂ ಜನ ಖತರ್ನಾಕಗಳನ್ನ ಪೊಲೀಸರು ಕೆಡ್ಡಾಕಿ ಕೆಡವಿದ್ದಾರೆ. ನಟೋರಿಯಸ್ ಸುಲಿಗೆಕೋರರನ್ನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. 77 ಪ್ರಕರಣಗಳಲ್ಲಿ ಇವರು ಬೇಕಾಗಿದ್ರು. ಅಬ್ರಹಾರ್, ಅಫ್ತಾಬ್ ಬಂಧಿತ ಆರೋಪಿಗಳು. ರಾಜಗೋಪಾಲನಗರ ಪೊಲೀಸರಿಂದ ಅಬ್ರಹಾರ್ ಟೀಮ್ನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಹಾಡಹಗಲೇ ಲಾಂಗ್ ಅನ್ನ ಹಿಡಿದು ಇವರು ಸುಲಿಗೆ ಮಾಡ್ತಾ ಇದ್ರು. ಕಾನೂನು ಸುವ್ಯವಸ್ಥೆಯನ್ನ ಭಂಗ ತರುವಂತ ಒಂದು ಕೆಲಸವನ್ನ ಲಾ ಅಂಡ್ ಆರ್ಡರ್ಗೆ ಸಂಬಂಧಪಟ್ಟಂತೆ ಇವರು ಬಹಳ ಚಾಲೆಂಜಿಂಗ್ ಆಗಿದ್ರು. ಸೊ ಇವರನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. BTM ಲೇಔಟ್ನಲ್ಲಿ ರಸ್ತೆಯಲ್ಲಿ ಇವರು ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಸುಲಿಗೆ ಮಾಡ್ತಾ ಇದ್ರು. ರಾಜಗೋಪಾಲನಗರ, ಕಾಮಾಕ್ಷಿ ಪಾಳ್ಯ ಭಾಗದಲ್ಲೂ ಸಹ ಇವರು ರಾಬರಿ ಮಾಡಿದ್ರು. ಶಿವಾಜಿನಗರದ ಉದ್ಯಮಿಯೊಬ್ಬರನ್ನ ಈ ಟೀಮ್ ಸುಲಿಗೆ ಮಾಡಿತ್ತು. ನೋಡಿ, ಇದು ಬಹುಶಃ ಒಂದು ಸುಮಾರು ದಿನಗಳ ಹಿಂದಿನ ವಿಡಿಯೋ. ಇದು ಶಿವಾಜಿನಗರದಲ್ಲಿ ನಡೆದಿದ್ದಂಥ ಒಂದು ಘಟನೆ. ಒಬ್ಬರು ಉದ್ಯಮಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆತನನ್ನ ಅಡ್ಡಗಟ್ಟಿ ಸುಲಿಗೆ ಮಾಡಿದ್ದಂಥ ಒಂದು ಟೀಮ್ ಇದು. ಪಲ್ಸರ್ ಬೈಕ್ನಲ್ಲಿ ಬಂದು ಸುಲಿಗೆ ಮಾಡ್ತಾ ಇದ್ರು ಇವರು. ಈಗ ಬಂಧಿಸಿ ರಾಜಗೋಪಾಲನಗರ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ 77 ಪ್ರಕರಣಗಳನ್ನ ಪೊಲೀಸರು ಭೇದಿಸಿದ್ದಾರೆ. ವೀಕ್ಷಕರೇ ನೋಡಿ, ಈಗ 77 ಪ್ರಕರಣಗಳಲ್ಲಿ ಬೇಕಾಗಿದ್ದಂಥ ಖದೀಮರನ್ನ, ಸುಲಿಗೆಕೋರರನ್ನ, ಅಂದ್ರೆ ಹಾಡಹಗಲೇ ರಸ್ತೆಯಲ್ಲಿ ಮಾರಕಾಸ್ತ್ರಗಳನ್ನ ಹಿಡಿದು ಜನರನ್ನ ಬೆದರಿಸಿ ಅವರಿಂದ ಚಿನ್ನಾಭರಣ, ಹಣವನ್ನ ಸುಲಿಗೆ ಮಾಡ್ತಾ ಇದ್ದಂಥ ಟೀಮನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ರಾಜಗೋಪಾಲನಗರ ಪೊಲೀಸರು ಇವರನ್ನ ಅರೆಸ್ಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಈಗ ತಾವೇನು ಗಮನಿಸ್ತಾ ಇದ್ರೆ ವಿಡಿಯೋ, ಇದು ಸುಮಾರು 1-1.5 ತಿಂಗಳ ಹಿಂದೆ ಬಹಳ ವೈರಲ್ ಆಗಿತ್ತು. ಶಿವಾಜಿನಗರದಲ್ಲಿ ನಡೆದಿದ್ದಂಥ ಘಟನೆ ಇದು. ಉದ್ಯಮಿಯೊಬ್ಬರು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ಅಡ್ಡಗಟ್ಟಿ ಅವರ ಮೇಲೆ ಹಲ್ಲೆ ಮಾಡಿ ಅವರ ಬಳಿ ಇದ್ದಂಥ ಹಣ ಜೊತೆಗೆ ಚಿನ್ನಾಭರಣವನ್ನು ಎಗರಿಸಿಕೊಂಡು ಅವರು ಪರಾರಿಯಾಗಿದ್ರು. ಈ ಒಂದು ಪ್ರಕರಣವನ್ನು ಭೇದಿಸಲಿಕ್ಕೆ ಪೊಲೀಸರು ಸಹ ಸಾಕಷ್ಟು ಕಾರ್ಯೋನ್ಮುಖರಾಗಿದ್ದರು. ಅಂಥ ಟೀಮನ್ನು ಇದೀಗ ಅರೆಸ್ಟ್ ಮಾಡಿದ್ದಾರೆ. ಸೊ ಆ ಮೂಲಕ ಅತಿ ಹೆಚ್ಚು ಪ್ರಕರಣಗಳಂದರೆ ಇವರು ತುಂಬ ಪ್ರಕರಣಗಳಲ್ಲಿ ಬೇಕಾಗಿದ್ದರು.
ಸೊ ಇಂಥವರೇ ಹೆಡೆಮುರಿ ಕಟ್ಟಬೇಕಾದಂಥ ಒಂದು ಕಾರ್ಯವನ್ನು ಪೊಲೀಸರು ಮಾಡಬೇಕಾಗಿದೆ, ಮಾಡಿದ್ದಾರೆ ಈಗ. ಯಾಕೋ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಘಟನೆಗಳು ಪದೇ ಪದೇ ಜಾಸ್ತಿ ಆಗ್ತಾ ಇದೆ. ಈ ಹಾಡ ಹಗಲೇ ಸುಲಿಗೆ ಮಾಡ್ತಾ ಇರ್ತಕ್ಕಂಥವ್ರು, ಜನರು ಭಯದಲ್ಲೇ ಓಡಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರ ಅರೆಸ್ಟ್ನಿಂದ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು ಅಂತ ಅನ್ನಿಸ್ತಾ ಇದೆ.